ಪಾಂಡವಪುರ ತಾಲೂಕಿನ ಹಿರೇಮಳ್ಳಿ ಗ್ರಾಮದ ಮುಖ್ಯ ದ್ವಾರಕ್ಕೆ ಧನ ಸಹಾಯ ಮಾಡಿ ತಮ್ಮ ತಂದೆಯವರಾದ ದಿವಂಗತ ಕೆ.ಎಸ್. ಪುಟ್ಟಣ್ಣಯ್ಯನವರ ಮಾತನ್ನು ನೆರವೇರಿಸಿದ ಮೇಲುಕೋಟೆ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರಿಗೆ ಗ್ರಾಮದ ಯಜಮಾನರು ಹಾಗೂ ಮುಖಂಡರು ಕೃತಜ್ಞತೆ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ಎಚ್.ಎನ್. ಮಂಜುನಾಥ್ ಅವರು, ಸುಮಾರು 15 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಹಿರೇಮಳ್ಳಿ ಗ್ರಾಮದ ಮುಖ್ಯ ದ್ವಾರ ಮತ್ತು ಗ್ರಾಮ ದೇವತೆಗಳ ಶಿಲ್ಪಗಳನ್ನು ನಿರ್ಮಿಸಿ ಗ್ರಾಮಕ್ಕೆ ಆಗಮಿಸುವ ಎಲ್ಲರನ್ನು ಸ್ವಾಗತಿಸುವ ನಾಮಫಲಕ ನಿರ್ಮಾಣಕ್ಕೆ ಶಾಸಕರು ಅನುಮೋದನೆ ಮಾಡಿರುವುದನ್ನು ತಿಳಿಸಿದರು. ಹಾಗೂ ಇದೇ ವೇಳೆ ಕೆಲಸ ನಡೆಯುತ್ತಿದ್ದು ಹಿರೇಮಳ್ಳಿ ಗ್ರಾಮದ ಯಜಮಾನರು ಮುಖಂಡರು ವೀಕ್ಷಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಯಜಮಾನರುಗಳಾದ ಈರೇಗೌಡ, ಪಟೇಲ್, ರಾಮೇಗೌಡ, ಸ್ವಾಮಿಗೌಡ, ಚನ್ನೇಗೌಡ, ವಿಜೇಂದ್ರ, ಎಚ್.ಬಿ. ಚಂದ್ರಶೇಖರ್, ಈರೇಗೌಡ, ಮುಖಂಡರಾದ ರಾಜಶೇಖರ್, ಎಚ್.ಕೆ. ದೊರೆಸ್ವಾಮಿ, ಎಚ್.ಇ. ರವಿಕುಮಾರ್, ಶ್ರೀನಿವಾಸ್ ಇತರರಿದ್ದರು. ಈ ಸಂದರ್ಭದಲ್ಲಿ ಈ ಒಂದು ರಸ್ತೆ ಆಗೋಗಿರ್ತಕ್ಕಂಥ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಶ್ರೀಮಾನ್ ಜವರೇಗೌಡರು, ಟೌನ್ ಪಂಚಾಯಿತಿಯ ಮಾಜಿ ಸದಸ್ಯರು, ಅವ್ರ ಮಗ ಗಂಗಾಧರ್, ಇವರು ಸಹಕಾರ ಯಥೇಚ್ಛವಾಗಿ ನಮಗೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ಗ್ರಾಮಸ್ಥರ ಪರವಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಿರೇಮಳ್ಳಿ ಗ್ರಾಮದಲ್ಲಿ ಐತಿಹಾಸಿಕ ದೇವಿರಮ್ಮನ ಹಬ್ಬ ಮಾಡಿದಂಥ ಸಂದರ್ಭದಲ್ಲಿ ಊರಿಗೆ ಒಂದು ಆರ್ಚ್ ಮಾಡಿಸ್ಬೇಕು ಅನ್ನೋಂಥ ಒಂದು ಸಂದರ್ಭದಲ್ಲಿ ಗ್ರಾಮಸ್ಥರ ಸೇರಿ ಮಾಡಬೇಕು ಅನ್ನೋಂಥ ಒಂದು ವಾತಾವರಣದಲ್ಲಿ ಪುಟ್ಟಣ್ಣಯ್ಯನವರು ರವೀಶ್ ಜೊತೆ ಮಾತಾಡಿ ನಾವೇ ಇದನ್ನು ಮಾಡಿಸ್ಕೊಡ್ತೀವಿ ಅಂತ ಹೇಳಿರೋಂಥ ವಿಚಾರನ ಹಾಲಿ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯನವ್ರಿಗೆ ವಿಚಾರ ತಿಳಿಸಲಾಗಿ ಅವರು ಯಾರನ್ನೂ ಸಹ ಒತ್ತಾಯ ಮಾಡಿಸ್ಕೊಳ್ದೇ ಈ ಮನಪೂರ್ವಕವಾಗಿ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಆರ್ಚು 15 ಲಕ್ಷಕ್ಕಿಂತ ಹೆಚ್ಚು ಖರ್ಚಾಗ್ತಕ್ಕಂಥ ಒಂದು ಆರ್ಚನ್ನು ಅವರೇ ಮಾಡಿಸೋದಕ್ಕೆ ಇವತ್ತು ಮಹಾದ್ವಾರ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇರ್ಬೋದು, ದೇವಿರಮ್ಮ ಇರ್ಬೋದು, ನಮ್ಮೆಲ್ಲ ದೇವತೆಗಳನ್ನ ಇಲ್ಲಿ ತಿದ್ದೋದ್ರ ಮುಖ್ಯಣ ಮತ್ತು ನಮ್ಮ ಗ್ರಾಮಕ್ಕೆ ಬರ್ತಕ್ಕಂಥವ್ರಿಗೆ ಸುಸ್ವಾಗತ ಮಾಡೋದಕ್ಕೆ ಇದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಊರಲ್ಲೂ ಸಹ ಬೇರೆ ಬೇರೆ ರಾಜಕಾರಣಿಗಳು, ಬೇರೆ ಬೇರೆ ಚುನಾಯಿತ ಪ್ರತಿಗಳು ಕೆಲಸ ಮಾಡಿಕೊಟ್ಟಿರ್ತದ್ದು ಈಗಾಗಲೇ ಮಾತಾಡಿದ್ದೀವಿ. ಆದರೆ ಇವತ್ತೊಂದು ದಿನ ಈ ಒಂದು ತಾಲೂಕಲ್ಲಿ ಅದ್ಭುತವಾದಂಥ ಒಂದು ಆರ್ಚ್ ಮಾಡಿಕೊಡ್ತಾ ಇರ್ತಕ್ಕಂಥ ದರ್ಶನ್ ಪುಟ್ಟಣ್ಣವ್ರಿಗೆ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕವಾದಂಥ ಒಂದು ವಂದನೆಗಳನ್ನ ತಿಳಿಸ್ತಾ ಇದ್ದಾರೆ. ಎಷ್ಟು ಅಂದಾಜು ಇದು 14ರಿಂದ 15 ಮಾಡಿದ್ದಾರೆ. ಮಾಡ್ತಾ ಯಾವ ಥರ ಆಯ್ತದೆ ಎಷ್ಟಾದರೂ ಅವ್ರು ಮಾಡಿಕ್ಕೆ ನಡೀತಾರೆ. ಅದು ರವಿ ಜವಾಬ್ದಾರಿ. ಇನ್ನೇನಾರ ಮರ್ತಿದ್ದಾರೆ ರವಿ ಮಾತಾಡಿ.